ಧಾರವಾಡದಲ್ಲಿ ವೈದ್ಯನ ಕೊಲೆ ಏನಾಗಿತ್ತು ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಆರೋಪಿ ಡಾಕ್ಟರ್ ಪ್ರಿಯಾಂಕಾಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಧಾರವಾಡದಲ್ಲಿ ನಡೆದಿರುವ ವೈದ್ಯನ ಕೊಲೆ ಡಾಕ್ಟರ್ ಕಿರಣ್ ಕೊಲೆ ಆಗಿತ್ತು. ಆರೋಪಿ ಡಾಕ್ಟರ್ ಪ್ರಿಯಾಂಕಾಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಲೋ ಶುಗರ್ ಆಗಿರುವ ಹಿನ್ನೆಲೆಯಲ್ಲಿ ಪ್ರಿಯಾಂಕಾಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆರೋಪಿ ಪ್ರಿಯಾಂಕಾ ಆರೋಗ್ಯ ಸ್ಥಿರವಾಗಿದೆ. ಹಾಗೆಯೇ ದೇಹದ ಮೇಲೆ ಇನ್ಸುಲಿನ್ ಚುಚ್ಚಿಕೊಂಡಿರುವಂಥ ಗುರುತು ಇದೆ. ಯಾಕೆ ಇನ್ಸುಲಿನ್ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಕಿಮ್ಸ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಈಶ್ವರ ಹಸಬಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ನಡೆದಿದ್ದಂಥ ಘಟನೆ ಇದು. ಡಾಕ್ಟರ್ ಕಿರಣ್ ಇವರನ್ನ ಹತ್ಯೆ ಮಾಡಿದ್ದು ಅವರ ಪತ್ನಿ ಪ್ರಿಯಾಂಕಾ, ಡಾಕ್ಟರ್ ಪ್ರಿಯಾಂಕಾ ಎನ್ನುವಂಥ ಆರೋಪ ಇದೆ. ಪ್ರಕರಣದ ಕುರಿತಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. 8 ವರ್ಷದ ಪುಟ್ಟ ಮಗ ನೇಹಿತ್ ಕೂಡ ಅಸ್ವಸ್ಥನಾಗಿದ್ದ. ಸದ್ಯ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕಿರಣ್ ಅವರಿಗೆ ಚಾಕುವಿನಿಂದ ಬರ್ಬರವಾಗಿ ಇರಿದು ಹತ್ಯೆ ಮಾಡಲಾಗಿತ್ತು. ಇತ್ತ ಪ್ರಿಯಾಂಕಾ ಆರೋಗ್ಯ ಸ್ಥಿತಿ ಕುರಿತು ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಪ್ರಿಯಾಂಕಾ ಅವರು ನಿನ್ನೆ ಸುಮಾರು 12:30 ಸುಮಾರು ಆಸ್ಪತ್ರೆಗೆ ಬಂದಿದ್ದಾರೆ, ನಮ್ಮ KMCR ಆಸ್ಪತ್ರೆಗೆ. ಅವರು ಬಂದಾಗ ಸ್ವಲ್ಪ ಶುಗರ್ ಲೆವೆಲ್ ಕಡಿಮೆ ಇತ್ತು, ಪ್ರಜ್ಞೆ ಕಡಿಮೆ ಇತ್ತು, ಆಲ್ಟರ್ಡ್ ಸೆನ್ಸೋರಿಯಮಲ್ಲಿದ್ದರು. ಅವ್ರನ್ನ ಬಂದ ತಕ್ಷಣ ಶುಗರ್ ನೋಡಿ 40 ಆಗಿತ್ತು. 40 ಅಂದರೆ ಅದು ದೇಹಕ್ಕೆ ಬೇಕಾದ ಪ್ರಮಾಣಕ್ಕಿಂತ ಕಡಿಮೆ. ನಾರ್ಮಲಿ 70ರಿಂದ 100ವರೆಗೂ ಇದ್ದರೆ ದೇಹದ ಪ್ರಜ್ಞೆ ಆಗಲಿ ಬೇರೆ ಅವಯವ ಶಕ್ತಿ ಆಗಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವ್ರದ್ದು ಇವ್ರನ್ನ ತಕ್ಷಣ ICUಗೆ ಅಡ್ಮಿಟ್ ಮಾಡಿ ಅಲ್ಲೇ ಮಾನಿಟರ್ ಮಾಡ್ತಾಯಿದ್ದೀವಿ. ಶುಗರ್ ಕಡಿಮೆ ಆದಾಗ ಡೆಕ್ಸ್ಟ್ರೋಸ್ ಇಂಜೆಕ್ಷನ್ ಕೊಡ್ತೀವಿ. ಅದರಿಂದ ಅವ್ರ ಬಾಡಿ ರಕ್ತದ ದೇಹದ ಶುಗರ್ ಲೆವೆಲೆಲ್ಲ ಮೇಂಟೈನ್ ಆಗುತ್ತೆ. ಅದು ಸ್ವಲ್ಪ 12ರಿಂದ 24 ತಾಸವರೆಗೂ ಇವ್ರನ್ನ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಶುಗರ್ ಕೊಟ್ಟಾಗ ಅಷ್ಟೇ ಅವ್ರ ದೇಹದ ಶುಗರ್ ಮೇಂಟೈನ್ ಆಗುತ್ತೆ. ಮತ್ತು ಅದಕ್ಕೆ ಕಡಿಮೆ ಆದ ತಕ್ಷಣ ಇನ್ಸುಲಿನ್ ಇಂಜೆಕ್ಷನ್ ಏನು ಮಾಡಿಕೊಂಡಿರ್ತಾರಲ್ಲ ಅದರಿಂದಾಗಿ ಶುಗರ್ ಲೆವೆಲ್ ಮತ್ತೆ ಕಡಿಮೆ ಆಗುತ್ತೆ. ಅದನ್ನೇ ಮಾನಿಟರ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಮತ್ತೆ ಬೇರೆ ಏನು ಸಮಸ್ಯೆ ಇದ್ದಂಗೆ ಕಾಣೋದಿಲ್ಲ. ಡಾಕ್ಟರ್ ಪ್ರಿಯಾಂಕಾ ಅವರು ನಿನ್ನೆ ಸುಮಾರು 12:30 ಸುಮಾರು ಆಸ್ಪತ್ರೆಗೆ ಬಂದಿದ್ದಾರೆ, ನಮ್ಮ KMCR ಆಸ್ಪತ್ರೆಗೆ. ಅವರು ಬಂದಾಗ ಸ್ವಲ್ಪ ಶುಗರ್ ಲೆವೆಲ್ ಕಡಿಮೆ ಇತ್ತು, ಪ್ರಜ್ಞೆ ಕಡಿಮೆ ಇತ್ತು,